ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ಸೊ ಊರಿಂದ ಬಂದೀನಿ ರೀ. ಸೊ ಆಲ್ರೆಡಿ ಇವತ್ತು 2 ದಿವಸ ಆತ್ರಿ ಊರಿಗೆ ಬಂದ. ನಾ ಇವತ್ತು ಹೊಂಟೀನಿ ರೀ ನಮ್ಮ ಫ್ರೆಂಡ್ ಮೀಟಾಗ ಗೋಕಾಕ. ಸೊ ಬರ್ರಿ ಗೋಕಾಕ್ ಹೋಗೋಣ, ಮೀಟ್ ಆಗೋಣ ನಮ್ಮ ಫ್ರೆಂಡ್. ಸೊ ನಮ್ಮ MSc ಫ್ರೆಂಡ್ ರೀ. ಸೊ ಆಲ್ರೆಡಿ ನಾವು ಮೀಟಾಗಿ ಒಂದು 5 ಇಯರ್ಸ್ ಆಯ್ತು ರೀ. ಸೊ 5 ಇಯರ್ಸ್ ಆದಮೇಲೆ ಸೊ ಬರ್ರಿ ಹೋಗೋಣ. ಸೊ 5 ವರ್ಷ ಆಯ್ತು ರೀ ಮೀಟಾಗಿ. 5 ವರ್ಷ ಹಿಂದೆ ಮೀಟ್ ಆಗಿಂಟ್ರೆ, ಅದಕ್ಕಿಂತ ಜಾಸ್ತಿನೇ ಆಗೈತೆ ರೀ. ಸೊ ಪಾಪ ಫೋನ್ ಮಾಡಿದ್ದ ಮೊನ್ನೆ, ಏನಪ್ಪ ದೊಡ್ಡ ಮಂದಿ ಆಗಿರಿ ನೀವು, ಮೀಟ್ ಆಗೋರಿ ಅಂತ ಫೋನ್ ಮಾಡಿದ್ರಿ. ಸೊ ಅದಕ್ಕೆ ಒಂದ್ಸಲ ಹೋಗಿ ಮೀಟಾಗಿ ಬರೋಣ ಅಂತ. ಹೆಂಗೂ ರಜೆ ಐತ್ರಿ ಇನ್ನೊಂದು 2 ದಿವಸ. ಸೊ 2 ದಿವಸ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದೈತ್ರಿ. ಸೊ ಅದಕ್ಕೆ ಇವನು ಹೋಗಿ ಮೀಟಾಗಿ ಮಾಡಿದ್ರೆ ನಮಗೂ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗ್ತೈತಿ. MSc ಕಾಲೇಜ್ MSc ಇದ್ದಾಗ ಸ್ವಲ್ಪ ನಾವು ಇಬ್ಬರು ಕ್ಲೋಸ್ ಆಗಿದ್ವಿ. ಇನ್ನೊಬ್ಬ ಮಲ್ಲಿಕಾರ್ಜುನ್ ಅಂದರೆ ನಾನು ಇವನು ಒಂದು 3 ಜನ ಸ್ವಲ್ಪ ಕ್ಲೋಸ್, ಒಂದು 2 ಇಯರ್ಸ್ ಸ್ವಲ್ಪ ಕ್ಲೋಸ್ ಆಗಿದ್ರಿ. ಸ್ವಲ್ಪ ಅಂದರೆ ಪೂರ್ತಿ ಕ್ಲೋಸ್. ಯಾಕಂದ್ರೆ ಯಾರು ನಮ್ಮ ಡಿಗ್ರಿ ಫ್ರೆಂಡ್ಸ್ ಯಾರು ಇರಲಿಲ್ಲ ರೀ ಅಲ್ಲಿ. ಸೊ ಏನೋ ಒಂಥರ ಕನೆಕ್ಷನ್ ಬೆಳೆದೈತೆ ರೀ ನಮ್ಮ ಜೊತೆ. ಅದಕ್ಕೆ ನಾವು ಇಲ್ಲೇ ತಿರುಗಾಡೋದು, ಏನಾದ್ರು ಪಾರ್ಟಿ ಮಾಡೋದಾದ್ರು ಎಲ್ಲರೂ ನಾವು ಕೂಡೇ ಮಾಡ್ತಿದ್ವಿ. ಸೊ ಸ್ಟಡಿ ಆಯಿತು. ನಾ ಅಲ್ಲೇ ರೂಮ್ ಮಾಡಿದ್ದೀನಿ ರೀ ಗೋಕಾಕ್. ನಿಮ್ಗೆ ಆವಾಗಲೇ ಹೇಳಿದ್ದೇನೆ, ಒಂದು ವಿಡಿಯೋದಾಗ ಹೇಳಿರ್ಬೋದು. ಸೊ ನಾನು MSc ಗೋಕಾಕ್ ಒಳಗೆ ಮಾಡಿದರೆ ಹಾಸ್ಟೆಲ್ ಅಂತ ಅಂದಿನ ಅನ್ಸುತ್ತೆ. ಹಾಸ್ಟೆಲ್ ರೀ, ರೂಮ್ ಒಂದು ಸಿಂಗಲ್ ರೂಮ್ ಮಾಡಿದ್ವಿ. ಅಲ್ಲೇ ನಾವು ಓದೋದು ಮಾಡೋದು. ಸೊ ಅಲ್ಲಿ ಮೆಸ್ ಹಚ್ಚಿದ್ವಿ. ಮೆಸ್ ಒಳಗೆ ಊಟ ಮಾಡೋದು. ಯಾವಾಗಾರ ಒಂದ್ಸಲ ಫ್ರೆಂಡ್ಸು ನಾವು ಒಂದು 3 ಜನ, ಇನ್ನೊಬ್ಬರು ಕಾಲೇಜ್ ಹುಡುಗರು 4-5 ಜನ ಸೇರಿ ಪಾರ್ಟಿ ಮಾಡ್ತಿದ್ವಿ. ಬರೀ ಎಲ್ಲರೂ ಜಾಸ್ತಿ ತಿರುಗಾಡೋದು ನಾವು 3 ಜನ. ಎಲ್ಲಿ ಹೋಗೋದಾಗಲಿ ಏನೋ ಮಾಡೋದಾಗಲಿ ಸೊ ತಿರುಗಾಡ್ತಿದ್ವಿ ರೀ ನಾವು 3 ಜನ. ಅಂದರೆ ಚೆನ್ನಾಗಿತ್ತು ರೀ. ಗೊತ್ತೈತೆ ರೀ ನಿಮ್ಮ ಕಾಲೇಜ್ ಲೈಫ್ ಹೆಂಗಿರ್ತದೆ ಅಂತ. ಚೆನ್ನಾಗಿತ್ತು ರೀ. ಅದಾದಮೇಲೆ ನಾವು ಈ ಕಡೆ ಜಾಬಿಗೆ ಬಂದ್ವಿ ಬೆಂಗಳೂರಿಗೆ. ಅವರಲ್ಲೇ ಗೋಕಾಕ್ ಒಳಗೆ ಅವರು ಚೆನ್ನಾಗಿತ್ತು ಕಂಪ್ನಿ, ರಿದ್ದಿ ಸಿದ್ದಿ ಅಂತ. ಗೊತ್ತಿರ್ಬೋದು ನಿಮ್ಗೆ, ಯಾರು ಗೊತ್ತಿದ್ದವ್ರು ಇದ್ರೆ ಹೇಳ್ರಿ. ಸೊ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಇಬ್ಬರು. ಸೊ ಒಬ್ಬವ ದುಬೈಗೆ ಹೋದ್ರಿ. ಅವ ಸ್ವಲ್ಪ ಜಾಬ್ ಚೆನ್ನಾಗಿ ಸಿಗ್ತಾರೆ ದುಬೈ ಒಳಗೆ. ಸೊ ದುಬೈಗೆ ಹೋದ್ರೆ ಇನ್ನೊಬ್ಬ ಇಲ್ಲೇ ಇದ್ದಾನೆ ಗೋಕಾಕ್ ಒಳಗೆ. ಸೊ ನಾ ಬೆಂಗಳೂರು ಒಳಗಿದ್ದೀನಿ. ಸೊ ಎಲ್ಲರೂ ಬೇರೆ ಬೇರೆ ಕಡೆನೇ ಇದ್ದೀವಿ. ಸೊ ಏನೋ ಒಂಥರ ಖುಷಿ ರೀ ಭೇಟಿ ಆದರೆ. ಫೋನ್ನಾಗ ಮಾತಾಡೋದಕ್ಕಿಂತ ಯಾವಾಗ ಒಂದ್ಸಲ ಹೋಗಿ ಭೇಟಿ ಆದ್ವು ಅಂದರೆ ಇನ್ನೂ ಒಂಥರ ಖುಷಿ ಸಿಗ್ತೈತ್ರಿ. ಸೊ ಅದಕ್ಕೆ ನಾವು ಹೊಂಟೇನಿ ರೀ. ಬರೀ ಹೋಗೋಣ, ಮೀಟ್ ಆಗೋಣ. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಫ್ರೆಂಡ್ ನಮ್ಗೆ ಸಿಗ್ಲಿಲ್ಲ ರೀ ಇವತ್ತು. ಸೊ ಯಾಕಂದ್ರೆ ಅವನೇನೋ ಅರ್ಜೆಂಟ್ ಕೆಲಸ ಬಂತಂತ ಹೋದ್ಬಿಟ್ರಿ. ಅದಕ್ಕೆ ನಾವು ವಾಪಸ್ ಹೊಂಟೇನಿ ರೀ. ವಾಪಸ್ ಹೋಗ್ಬೇಕಾರೆ ನಮ್ಮ ಗೋಕಾಕ್ ಜಲಪಾತ ಸಿಕ್ಕಿತ್ತು ನೋಡವ. ನೀರು ಎಲ್ಲ ಖಾಲಿ ಆಗಿಬಿಟ್ಟೈತೆ ರೀ, ಹೋಗ್ಲಿಲ್ಲ. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ವೇಟ್ ಮಾಡಿದ್ದೀನಿ ನಾನು, ಬರ್ದಾನಂತ. ಒಂದು 2-3 ಅವರ್ ವೇಟ್ ಮಾಡಿದ್ನಿ, ಬರಲಿಲ್ಲ ಅಂತ ಏನು ವಾಪಸ್ ಹೊಂಟೀನಿ. ಗೋಕಾಕ್ ಜಲಪಾತ ನೀರ ಇಲ್ರಿ ಅದ್ರಾಗ, ಫುಲ್ಲು ಒಣಗೈತಿ. ಸೊ ಅದಕ್ಕೆ ನಾವು ವಾಪಸ್ ಭಾಳ ದಿನ ಆಯ್ತು ಬಂದಿರಲಿಲ್ಲ ಈ ಕಡೆ, ಈ ರೋಡ್ಗೆ. ಅದ್ರಾಗ ಗೋಕಾಕ್ ಸೈಡ್ ಯಾವಾಗ ಬಂದಿಲ್ಲ, ಏನು ವೇಸ್ಟ್ ಆಗಲಿಲ್ಲ. ಅದಕ್ಕೆ ಬಂದು ನೋಡ್ಕೊಂಡು ಹೋದಂಗೆ ಆಯ್ತು. ಗೋಕಾಕ್ ಹೆಂಗೈತಿ, ಅವಾಗ ಹೆಂಗಿತ್ತು, ಇವಾಗ ಹೆಂಗೈತಿ, ಏನು ಅಪ್ಡೇಟ್ ಆಗೈತಿ, ಹೊಸದು ಏನಾರು ಆಗೈತಿ ಏನಂತ ನೋಡ್ಕೊಂಡು ಹೋಗ್ಬೋದು. ವೇಸ್ಟ್ ಏನಾಗಲಿಲ್ಲ. ಎಮರ್ಜೆನ್ಸಿ ಮತ್ತೊಂದ್ಸಲ ಹೇಳ್ತೀನಿ ಅಂತ ಏನಾಗೈತೆ ಅಂತ. ಎಮರ್ಜೆನ್ಸಿ ಬಂತ ಹೋಗ್ಬಿಟ್ಟು ನಾನು ಅದಕ್ಕೆ ಹೋಗ್ತೀನಪ್ಪ, ಮತ್ತೆ ಸಿಗೋಣ ಅಂತೇಳಿ ಬಂದ್ಬಿಟ್ಟು. ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಹೂಗಳ ನಡುವೆ ಹೂವಿದೆ, ನೂರಾರು ಹೂಗಳ ನಡುವೆ ಹೂವಿದೆ. ನಿನಗಾಗಿ ಎದೆಯಲ್ಲಿ ತಿಳಿದು ಹೇಗಿರುವೆ ಮಾತನಾಡದೆ. ಕ್ಷಮಿಸುವ
ಕ್ಷಮಿಸುವ ನೀನಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಇಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ